ನನ್ನ ಎಲ್ಲ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ನೋಡಿ ಟ್ರಿಗ್ನಾಮೆಟ್ರಿ ಟಾಪಿಕ್ ಸ್ಟಾರ್ಟ್ ಮಾಡಿದ್ದೀನಿ. ಅದರಲ್ಲಿ ಒಂದು ಪಾರ್ಟ್ ಆಲ್ರೆಡಿ ನಿಮ್ಗೆ ಕೊಟ್ಟಿದ್ದೀನಿ. ಫಸ್ಟ್ ಪಾರ್ಟಲ್ಲಿ ಆ್ಯಕ್ಚುಲಿ ವಿಡಿಯೋನಲ್ಲಿ ಲಾಸ್ಟ್ 2 ಫಾರ್ಮುಲಾ ಕಾಣಿಸ್ತಾ ಇರಲಿಲ್ಲ. ಅದಕ್ಕೆ ಇದನ್ನು ಇನ್ನೊಂದ್ಸಲಿ ಈ ಪಾರ್ಟ್ನಲ್ಲಿ ತೋರಿಸ್ತಾ ಇದ್ದೀನಿ. ನೋಡಿ 7th one, tan theta can also be written as sin theta by cos theta and cot theta can also be written as cos theta by sin theta. ಅಂದರೆ ಬರೀ ಡೆಫಿನೇಷನ್ ನೋಡ್ಕೊಂಡು ನಾವು 8 ಫಾರ್ಮುಲಾ ಹೇಳ್ಕೊಟ್ಟಿದ್ದೀನಿ. ಆ ಫಾರ್ಮುಲಾ ಇನ್ನೊಂದ್ಸಲಿ ಹೇಳ್ತೀನಿ ನೋಡಿ. ಇದು ಫಾರ್ಮುಲಾ ಇದು ನೋಡಿ, ನೀವು ಕನ್ಫ್ಯೂಸ್ ಮಾಡ್ಕೊಬಿಡಿ. ದಿಸ್ ಇಸ್ ಡೆಫಿನೇಷನ್. ಡೆಫಿನೇಷನ್ ಅಂದರೆ ಈ ಥರ ಹೇಳ್ಬೇಕು, ಸೈಡ್ ಮೇಲೆ ಹೇಳ್ಬೇಕು, ಆಪೋಸಿಟ್ ಬೈ ಹೈಪೋಟೆನ್ಯೂಸ್. ಫಾರ್ಮುಲಾ ಅಂತಂದರೆ ಈ ಥರ ನೋಡಿ, ಸೈನ್ ಥೀಟಾಗೆ 1 ಕೊಸಿಕೆಂಟ್ ಥೀಟಾ, ಕೊಸಿಕೆಂಟ್ ಥೀಟಾಗೆ 1 ಸೈನ್ ಥೀಟಾ. ಈಗ ಇದ್ರದ್ದು 8 ಫಾರ್ಮುಲಾ ಇದೆ. ನೆಕ್ಸ್ಟು ಒಂದಷ್ಟು ಇಂಪಾರ್ಟೆಂಟ್ ಇದೆ, ಅದನ್ನು ಮಾಡೋಣ. ಏನಪ್ಪ ಅಂತಂದರೆ ಟ್ರಿಗ್ನಾಮೆಟ್ರಿಕ್ ಐಡೆಂಟಿಟೀಸ್ ಅಂತ. ಟ್ರಿಗ್ನಾಮೆಟ್ರಿಕ್ ಐಡೆಂಟಿಟೀಸ್ 3 ಇದೆ. ದೇರ್ ಆರ್ 3 ಟ್ರಿಗ್ನಾಮೆಟ್ರಿಕ್ ಐಡೆಂಟಿಟೀಸ್. ನೋಡಿ, ನೆಕ್ಸ್ಟ್ ಬಂದರೆ ಟ್ರಿಗ್ನಾಮೆಟ್ರಿಕ್ ಐಡೆಂಟಿಟೀಸ್ ಅಂತ. ನೋಡಿ, ಟ್ರಿಗ್ನಾಮೆಟ್ರಿಕ್ ಐಡೆಂಟಿಟೀಸ್ ಅಲ್ಲಿ ಐಡೆಂಟಿಟೀಸ್ ಅಂದರೆ ಅರ್ಥ ಏನಪ್ಪ ಅಂತಂದರೆ ರೈಟ್ ಹ್ಯಾಂಡ್ ಸೈಡ್ಗೆ 1 ಇರುತ್ತೆ ಅಂತ. ಈಗ ತುಂಬ ಇಂಪಾರ್ಟೆಂಟ್ ಆಗಿ ದೇರ್ ಆರ್ 3 ಟ್ರಿಗ್ನಾಮೆಟ್ರಿಕ್ ಐಡೆಂಟಿಟೀಸ್. ನಂಬರ್ 1 ಈಸ್ sin square theta plus cos square theta is equal to 1. ಈಗ ನಾನು ಇದಕ್ಕೆ ಏನು ಮಾಡ್ತೀನಿ, ಫಾರ್ಮುಲಾ ನಂಬರ್ 9 ಹಾಕೋಬಿಡ್ತೀನಿ. 8 ಹಿಂದಿನ ವಿಡಿಯೋನಲ್ಲಿತ್ತು, 8 ಫಾರ್ಮುಲಾ. 9ನೇ ಫಾರ್ಮುಲಾ ಇದೆ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್. ತುಂಬ ಇಂಪಾರ್ಟೆಂಟ್ ಫಾರ್ಮುಲಾ, ಸುಮಾರು ಕಡೆ ಯೂಸ್ ಆಗುತ್ತೆ, ನೆನ್ಪಿಟ್ಕೋಬೇಕು. ಇದನ್ನು ಟ್ರಿಗ್ನಾಮೆಟ್ರಿಕ್ ಐಡೆಂಟಿಟೀಸ್ ಅಂತ ಕರೀತಾರೆ. ಆಯಿತಾ? ನೆಕ್ಸ್ಟ್ ಒನ್ ಈಸ್ secant square theta minus tan square theta is equal to 1. This is another identity. 13, 14, 15. Cosecant square theta minus cot square theta is equal to 1. ಇದು ಇನ್ನೊಂದು ಐಡೆಂಟಿಟಿ. There are 3 identities. Number 1 is sin square theta plus cos square theta is equal to 1. Number 2 is secant square theta minus tan square theta is equal to 1. Number 3 is cosecant square theta minus cot square theta is equal to 1. ನೋಡಿ, ಏನಕ್ಕೆ ಐಡೆಂಟಿಟಿ ಅಂತಾರೆ ಇದನ್ನ ಅಂದರೆ ರೈಟ್ ಹ್ಯಾಂಡ್ ಸೈಡ್ ಎಲ್ಲ 1 ಇದೆ. ಈಗ ನಾನು ನಿಮಗೆ ಆಶ್ಚರ್ಯ ಆಯ್ತಾ ಇರ್ಬೋದು, ಸರ್ ಏನಕ್ಕೆ 10, 11 ಖಾಲಿ ಬಿಟ್ಟಿದ್ದೀರ ಅಂತ. ನೋಡಿ, 10, 11, 13, 14, 16, 17 ಅಂದರೆ ಇದರಿಂದ ಇನ್ನೂ 2 ಫಾರ್ಮುಲಾ ಬರ್ತವೆ. ಏನಪ್ಪ ಅಂತಂದರೆ ನೋಡಿ, ನಾನು ಇಲ್ಲಿ ಸೈನ್ ಸ್ಕ್ವೇರ್ ಥೀಟಾ ಇಲ್ಲೇ ಇಟ್ಕೋತೀನಿ. ಇದನ್ನು ಈ ಕಡೆ ಕಳಿಸಿದ್ರೆ ದಿಸ್ ಬಿಕಮ್ಸ್ 1 ಕಾಸ್ ಸ್ಕ್ವೇರ್ ಥೀಟಾ. ಇನ್ನೊಂದು ಕಾಸ್ ಸ್ಕ್ವೇರ್ ಥೀಟಾ ಇಲ್ಲೇ ಇಟ್ಕೋತೀನಿ. ಕಾಸ್ ಸ್ಕ್ವೇರ್ ಥೀಟಾ ಈಸ್ ಈಕ್ವಲ್ ಟು 1 ಸೈನ್ ಸ್ಕ್ವೇರ್ ಥೀಟಾ. ನೀವು ಇದನ್ನೆಲ್ಲ ಏನು ನೆನ್ಪಿಟ್ಕೋಬೇಕಾಗಿಲ್ಲ, ಇದನ್ನ ಮಾತ್ರ ನೆನ್ಪಿಟ್ಕೋಬೇಕು. ಇದು ಹೆಂಗೆ ಕಂಡುಹಿಡ್ಕೊಳ್ಳೋದು ಅಂತ ಕಲ್ತ್ಕೋಬೇಕು. ನೋಡಿ, ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಅಂದರೆ 1 ಅಲ್ವಾ. ಸೈನ್ ಸ್ಕ್ವೇರ್ ಥೀಟಾ ಈಸ್ ಈಕ್ವಲ್ ಟು 1 ಕಾಸ್ ಸ್ಕ್ವೇರ್ ಥೀಟಾ ಅಂದರೆ ಇದು ಈ ಕಡೆ ಕಳಿಸಿದ್ರೆ ಬರುತ್ತೆ. ಅದೇ ಥರ ಕಾಸ್ ಸ್ಕ್ವೇರ್ ಥೀಟಾ ಇಲ್ಲೇ ಇಟ್ಕೊಂಡು ಸೈನ್ ಸ್ಕ್ವೇರ್ ಥೀಟಾ ಈ ಕಡೆ ಕಳಿಸಿದ್ರೆ 1 ಸೈನ್ ಸ್ಕ್ವೇರ್ ಥೀಟಾ. ಅದೇ ಥರ ಇದಕ್ಕೇನಾಗುತ್ತೆ, ಸೀಕೆಂಟ್ ಸ್ಕ್ವೇರ್ ಥೀಟಾ ಇಲ್ಲೇ ಇಟ್ಕೊಂಡು ಟ್ಯಾನ್ ಸ್ಕ್ವೇರ್ ಥೀಟಾ ಈ ಕಡೆ ಕಳಿಸಿದ್ರೆ 1 ಟ್ಯಾನ್ ಸ್ಕ್ವೇರ್ ಥೀಟಾ ಆಗುತ್ತೆ. ಆರ್ ಟ್ಯಾನ್ ಸ್ಕ್ವೇರ್ ಥೀಟಾನ ಇಲ್ಲೇ ಇಟ್ಕೊಂಡು, ಇಲ್ಲೇ ಅಂದರೆ ಇದನ್ನು ತಗೊಳ್ಳಿ, ಟ್ಯಾನ್ ಸ್ಕ್ವೇರ್ ಥೀಟಾ ಇಲ್ಲೇ ಇಟ್ಕೊಂಡು ಇದನ್ನು ಈ ಕಡೆ ಕಳಿಸಿದ್ರೆ ಸೀಕೆಂಟ್ ಸ್ಕ್ವೇರ್ ಥೀಟಾ -1. ಆಯಿತಾ? ನೋಡಿ, ಇದನ್ನ ಹೆಂಗೆ ಬರದೆ ಅಂತಂದರೆ ಇದನ್ನ ಈ ಕಡೆ ಕಳಿಸಿದೆ 1 ಟ್ಯಾನ್ ಸ್ಕ್ವೇರ್ ಥೀಟಾ ಬಂತು. ಇಲ್ಲೇ ಏನು ಮಾಡಿದೆ, ಟ್ಯಾನ್ ಸ್ಕ್ವೇರ್ ಥೀಟಾ ಇಲ್ಲೇ ಇಟ್ಕೊಂಡಿದ್ದೀನಿ, 1 ಈ ಕಡೆ ಕಳಿಸಿದ್ದೀನಿ. ಟ್ಯಾನ್ ಸ್ಕ್ವೇರ್ ಥೀಟಾ ಕ್ಯಾನ್ ಬಿ ರಿಟರ್ನ್ ಆಸ್ ಸೀಕೆಂಟ್ ಸ್ಕ್ವೇರ್ ಥೀಟಾ -1.
ಅದೇ ಥರ ಇಲ್ಲೇನಾಗುತ್ತೆ, ಕೊಸಿಕೆಂಟ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 1 ಪ್ಲಸ್ ಕಾಟ್ ಸ್ಕ್ವೇರ್ ಥೀಟಾ ಆರ್ ಕಾಟ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು ಕೊಸಿಕೆಂಟ್ ಸ್ಕ್ವೇರ್ ಥೀಟಾ ಮೈನಸ್ 1. ನೋಡಿ, ಇದಿಷ್ಟು ಟ್ರಿಗ್ನಾಮೆಟ್ರಿಕ್ ಐಡೆಂಟಿಟೀಸ್ ಅಂತ ಇದೆ. ಮೂರೇ ಇರೋದು. ಮೂರರಲ್ಲಿ ನಾನು ಎಕ್ಸ್ಟ್ರಾ ಇನ್ನು 6 ಡಿರೈವ್ ಮಾಡಿದ್ದೀನಿ. ಇವೆರಡು ಎಕ್ಸ್ಟ್ರಾ, ಇವೆರಡು ಎಕ್ಸ್ಟ್ರಾ, ಇವೆರಡು ಎಕ್ಸ್ಟ್ರಾ. ನೀವು ಈ ಎಕ್ಸ್ಟ್ರಾನೆಲ್ಲ ಏನು ಕಲಿಬೇಕಾಗಿಲ್ಲ, ಬರೀ ಇವು 3 ಕಲ್ತ್ಕೊಂಡ್ರೆ ಸಾಕು. ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 1 ಸುಮಾರು ಕಡೆ ಯೂಸ್ ಆಗುತ್ತೆ. ಇದೇ ಜಾಸ್ತಿ ಯೂಸ್ ಆಗೋದು ನಿಮಗೆ. ಇವೆರಡಕ್ಕಿಂತ ಇದು ಮತ್ತೆ ಇದು ಎರಡಕ್ಕಿಂತ ಜಾಸ್ತಿ ಯೂಸ್ ಆಗೋದಿದೆ. ಇವು ಮೂರನ್ನ ಟ್ರಿಗ್ನಾಮೆಟ್ರಿಕ್ ಐಡೆಂಟಿಟೀಸ್ ಅಂತ ಕರೀತಾರೆ. ಇವು ನೆನ್ಪಿಟ್ಕೋಬೇಕು. ನಿಮಗೆ ನಿಮ್ಮ ಸಿಲೆಬಸ್ಸಲ್ಲಿ ಹಾಕಿದ್ದಾರೆ, ಸೈನ್ 3a ಪ್ರೂವ್ ಮಾಡಿ. ಸೈನ್ 3a ಇಸ್ ಈಕ್ವಲ್ ಟು 3 sin a ಮೈನಸ್ 4 sin 2a. ಅದೇ ಥರ ಕಾಸ್ 3a ಪ್ರೂವ್ ಮಾಡೋದಿದೆ, ಸೈನ್ 2a ಪ್ರೂವ್ ಮಾಡೋದಿದೆ. ಅದಕ್ಕೆಲ್ಲ ಇದು ಬೇಕು. ನೋಡಿ, ಈ 3 ಬೇಕು. ಸೈನ್ 2a ಕಂಡುಹಿಡಿಯೋಕ್ಕೆ, ಕಾಸ್ 2a ಕಂಡುಹಿಡಿಯೋಕ್ಕೆ, ಸೈನ್ 3a ಕಾಸ್ 3a ಕಂಡುಹಿಡಿಯೋಕ್ಕೆ ಈ 3 ಫಾರ್ಮುಲಾನು ಬೇಕು. ಎಸ್ಪೆಷಲಿ ಇವೆರಡು ಬೇಕೇ ಬೇಕು. ಸರಿನಾ? ನೋಡಿ, ಇದನ್ನ ಟ್ರಿಗ್ನಾಮೆಟ್ರಿಕ್ ಐಡೆಂಟಿಟೀಸ್ ಅಂತ ಕರೀತಾರೆ. ದೇರ್ ಆರ್ 3 ಟ್ರಿಗ್ನಾಮೆಟ್ರಿಕ್ ಐಡೆಂಟಿಟೀಸ್. ನೋಡಿ, ನಾನು ಬಾಕ್ಸಲ್ಲಿ ಹಾಕಿದ್ದೀನಲ್ಲ ಅರೌಂಡ್, ಇದು ಟ್ರಿಗ್ನಾಮೆಟ್ರಿಕ್ ಐಡೆಂಟಿಟೀಸ್. 3ರಲ್ಲಿ ನಾನು ಇನ್ನೂ ಎಕ್ಸ್ಟ್ರಾ ಡಿರೈವ್ ಮಾಡ್ಕೊಂಡಿದ್ದೀನಿ. ಒಟ್ಟು ಈಗ ನಾನು ನಿಮಗೆ ಫಾರ್ಮುಲಾ ಬಂದು 17 ಇದೆ. ಫಾರ್ಮುಲಾ 17. ಲಾಸ್ಟ್ ವಿಡಿಯೋನಲ್ಲಿ 8 ಇತ್ತು. ಈಗ ಇನ್ನೊಂದು 9 ಸೇರಿಸಿದ್ದೀನಿ. ಟೋಟಲ್ ಇವಾಗ 17 ಫಾರ್ಮುಲಾ ಆಗಿದೆ. ಬರ್ಕೊಂಡೋದ್ರೆ ಇನ್ನೂ ಹೋಗ್ತಾನೆ ಇರ್ತದೆ. ಸಾಕು, ಇಷ್ಟಿದ್ರೆ ಸಾಕು. ಆಲ್ಮೋಸ್ಟ್ ಒಂದು 80% ಟ್ರಿಗ್ನಾಮೆಟ್ರಿ ಪ್ರಾಬ್ಲಮ್ಸ್ ಏನೇ ಇದ್ರೂ ಮಾಡ್ಬೋದು. ಇಷ್ಟು ಗೊತ್ತಿದ್ರೆ ಸಾಕು. ಸರಿನಾ? ಈಗ ನಿಮಗೆ ಟ್ರಿಗ್ನಾಮೆಟ್ರಿಕ್ ಐಡೆಂಟಿಟೀಸ್ ಅಂದರೆ ಏನು ಅಂತ ಗೊತ್ತಾಯಿತು. 3 ಇದೆ. ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 1, ಸೀಕೆಂಟ್ ಸ್ಕ್ವೇರ್ ಥೀಟಾ ಮೈನಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 1, ಕೊಸಿಕೆಂಟ್ ಸ್ಕ್ವೇರ್ ಥೀಟಾ ಮೈನಸ್ ಕಾಟ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 1. ಈ 3ರಿಂದ ನಾನು ಬೇರೆ ಬೇರೆ ಈಕ್ವೇಷನ್ಗಳು ಡಿರೈವ್ ಮಾಡಿದ್ದೀನಿ. ನೀವು 3 ನೆನ್ಪಿಟ್ಕೊಂಡ್ರೆ ಸಾಕು. ಸರಿನಾ? ಆಯಿತು. ಈಗ ನೆಕ್ಸ್ಟ್ ವಿಡಿಯೋನಲ್ಲಿ ನಿಮಗೆ ಇದ್ರದ್ದು ಕಂಟಿನ್ಯೂಡ್ ಟ್ರಿಗ್ನಾಮೆಟ್ರಿಕ್ ರೇಷಿಯೋಸ್ ಆಫ್ ಸ್ಟ್ಯಾಂಡರ್ಡ್ ಆ್ಯಂಗಲ್ಸ್ ಅಂತ ಬರುತ್ತೆ, ಅದನ್ನು ಹೇಳ್ಕೊಡ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್.